ಕರ್ತನಿಗೆ ಶುಭಗಳು, ನಿಮ್ಮೆಲ್ಲರಿಗೆ ಶುಭಗಳು. ಚೆನ್ನಾಗಿದ್ದೀರಪ್ಪ? ಕರ್ತನ ನಾಮದಲ್ಲಿ ಸ್ತೋತ್ರ. ಕರ್ತನಿಗೆ ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ಯೇಸು ಕ್ರಿಸ್ತನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು. ನಮ್ಮನ್ನು ಪರಿಶುದ್ಧವಾಗಿರಬೇಕು ಅಂತ ಕೃಪೆ ಕೊಟ್ಟಿದ್ದಾನೆ. ಕೃಪೆ ನಮ್ಮನ್ನು ಬಲಪಡಿಸುತ್ತೆ. ಕೃಪೆ ನಮಗೆ ಸಮಾಧಾನ ಕೊಡುತ್ತೆ. ಕೃಪೆ ನಮ್ಮನ್ನು ಸಿದ್ಧಪಡಿಸುತ್ತೆ. ಇಲ್ಲಿ ಗಲಾತ್ಯರ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನ. ನೀವು ದೇವನಿ ಮಕ್ಕಳು. ದೇವರು ತನ್ನ ಆತ್ಮನನ್ನು ನಮ್ಮ ಹೃದಯದಲ್ಲಿ ಕಳಿಸಿ, ಆ ಆತ್ಮ ತಂದೆ ಅಂತ ಮೊರೆ ಹಿಡ್ತಾ ಇದೆ. ಅಪ್ಪ ತಂದೆ, ಅಪ್ಪ ತಂದೆಯೇ ಅಂತ ಮೊರೆ ಇಡ್ತಾ ಇದೆ. ಅದಕ್ಕಾಗಿ ನಾವು ದಾಸರಲ್ಲ, ದೇವರ ಮಕ್ಕಳು. ನಾವು ದೇವರ ಮಕ್ಕಳೇ, ವಾರಸರು. ದೇವರ ಪ್ರೀತಿ ನಮ್ಮ ಮೇಲೆ ಅದ್ಭುತವಾಗಿದೆ. ನಾವು ಯುದ್ಧ ಮಾಡ್ತಾ ಇದ್ದೀವಿ. ಯಾರ ಸಂಗಡ ಯುದ್ಧ ಮಾಡ್ತಾ ಇದ್ದೀವಿ? ದುಷ್ಟಶಕ್ತಿಗಳು, ದುರಾತ್ಮ ಶಕ್ತಿಗಳು, ಅಂಧಕಾರ ಶಕ್ತಿಗಳು. ಈ ಬಂಧನಗಳು ನಮ್ಮನ್ನು ದಾಸತ್ವದಲ್ಲಿ ಮುಳುಗಿಸಿ ಬಿಡ್ತಾ ಇದ್ದಾವೆ. ಈ ಬಂಧಕಗಳಲ್ಲಿ ನಮ್ಮನ್ನು ಮುಳುಗಿಸಿ ಸಾತಾನು ಬಂಧಕಗಳಿಂದ ನಮ್ಮನ್ನು ಮುಳುಗಿಸಿಬಿಡ್ತಾ ಇದ್ದಾನೆ. ನಮಗೆ ವಾಗ್ದಾನ ಫಲವಿದೆ. ಆ ವಾಗ್ದಾನ ಫಲವನ್ನು ಜ್ಞಾಪಕ ಮಾಡಿಕೊಂಡು ದೇವರ ಸನ್ನಿಧಿಗೆ ಬರುವ ಸಮಯದಲ್ಲಿ ನಮ್ಮ ಮೇಲೆ ತಪ್ಪುಗಳನ್ನು ಹೊರಿಸುತ್ತಾ ಇದ್ದಾನೆ, ತಂತ್ರಗಳನ್ನು ಮಾಡ್ತಾ ಇದ್ದಾನೆ. ನಮಗೆ ದೇವರು ಕೆಲಸ ಕೊಟ್ಟಿದ್ದಾರೆ. ಎಷ್ಟು ದೊಡ್ಡ ಕೆಲಸ ಅಂದರೆ, ದೇವರು ನಮಗೆ, ನೀವು ದೇವರ ಮಕ್ಕಳು, ವಾರಸರು. ದೇವರು ಮಕ್ಕಳಾಗಿ, ದೇವರ ವಾರಸರಾಗಿ ಇವಿರಬಾರ್ದು, ನೀವು ಅನೇಕರನ್ನು ರಕ್ಷಿಸಬೇಕು ಅಂತ ದೇವರು ನೋಡ್ತಾ ಇದ್ದಾಗ 119ನೇ ಕೀರ್ತನೆ 11ನೇ ವಚನ ನಾವು ಓದಿದರೆ ನೋಡ್ರಿ, ನಿಮಗೆ ವಿರೋಧವಾಗಿ ಪಾಪ ಮಾಡಿದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ನಿನಗೆ ವಿರೋಧವಾಗಿ ನಾನು ಪಾಪ ಮಾಡಿದ ಹಾಗೆ ನಿನ್ನ ವಚನಗಳನ್ನು, ನಿನ್ನ ನುಡಿಗಳನ್ನು, ನಿನ್ನ ಮಾತುಗಳನ್ನು, ನಿನ್ನ ಆಜ್ಞೆಗಳನ್ನು ನಾನು ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ನಾವು ಹೃದಯದಲ್ಲಿ ಇಟ್ಟುಕೊಂಡು ನಾವು ಶುದ್ಧರಾಗಿ, ನೋಡಿ 9 ನೋಡ್ರಿ ಏನಿದೆ, ಯೌವನಸ್ಥರು ತನ್ನ ನಡತೆಯನ್ನು ಶುದ್ಧಿಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯಗಳನ್ನು ಗಮನಿಸಿ ನಡೆಯುವುದರಿಂದಲೇ ನಾನು ಪೂರ್ಣ ಮನಸ್ಸಿನಿಂದ ನಿನ್ನನ್ನು ಹುಡುಕುತ್ತೇನೆ. ಪೂರ್ಣ ಮನಸ್ಸಿನಿಂದ ಹುಡುಕುತ್ತಿದ್ದೀಯಾ? ದೇವರು ತನ್ನ ರಕ್ತವನ್ನು, ಅಮೂಲ್ಯವಾದ ರಕ್ತವನ್ನು ಸುರಿಸಿದ್ದಾನೆ, ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ, ನಿನಗೆ ಅಭಿಷೇಕಿಸಿದ್ದಾನೆ. ನೀನು ಯೇಸುವಿನ ರಕ್ತದಿಂದ ಶುದ್ಧಿಯಾಗಿದ್ದೀಯಾ? ನೀವು ದೇವರ ಮಕ್ಕಳು, ಸರಿನಾ? ನೀವು ದೇವರ ಮಕ್ಕಳು ಆದರೆ ತನ್ನ ಕುಮಾರನ ಆತ್ಮ ನಮ್ಮ ಹೃದಯದಲ್ಲಿ ಕಳಿಸಿದ್ದಾನೆ. ನಾವು ತಂದೆ, ಅಪ್ಪ ಅಂತ ಮೊರೆ ಇಡ್ತಾ ಇದ್ದೀವಿ. ನಾವು ದೇವರ ಮಕ್ಕಳೇ, ದೇವರಿಗೆ ವಾರಸರು, ದಾಸರಲ್ಲ. ದಾಸನು ಮನೆಯಲ್ಲಿ ಇರೋದಕ್ಕಾಗಲ್ಲ. ಸಂಜೆವರೆಗೂ ಕೆಲಸ ಮಾಡಬೇಕು, ಹೋಗಬೇಕು. ಇಲ್ಲಾಂದರೆ ಮನೆ ಹಾಳಾದರೆ ಸ್ವಲ್ಪ ಕೂಳು ತಿನ್ನಬೇಕು, ಸುಮ್ಮನೆ ಒಂದು ಹಾಸಿಗೆ ಮೇಲೆ ಮಕ್ಕೊಂಡು ದಾಸನಾಗಿರಬೇಕು. ಆದರೆ ಆಗ ನೋಡಿಲ್ಲ ದೇವರು. ನೋಡ್ರಿ, 119ನೇ ಕೀರ್ತನೆ 4ನೇ ವಚನ ನೋಡ್ರಿ.
ನಿನ್ನ ನೇಮಗಳನ್ನು ಜಾಗರೂಕತೆಯಿಂದ ಕೈಕೊಂಡು ನಿನ್ನ ಆಜ್ಞೆಗಳನ್ನು, ನಿನ್ನ ನಿಯಮಗಳನ್ನು, ನಿನ್ನ ಒಡಂಬಡಿಕೆಯನ್ನು, ನಿನ್ನ ಆಜ್ಞೆಗಳನ್ನು ಜಾಗರೂಕತೆಯಿಂದ ಕೈಕೊಂಡು ನಡೆಯಬೇಕೆಂದು ನೀನು ಆಜ್ಞಾಪಿಸುತ್ತೀಯ. ಯಾವ ಆಜ್ಞೆ? ಏನು ಅಂದರೆ, ಒಂದು, ನಿನ್ನ ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬಲದಿಂದ ದೇವರನ್ನು ಆರಾಧಿಸಬೇಕು. ನಿನ್ನ ಹಾಗೆ ನಿನ್ನ ನೆರೆಯವರನ್ನು ಪ್ರೀತಿಸಬೇಕು. ಸರ್ವಲೋಕಕ್ಕೆ ಹೋಗಿ ಸರ್ವ ಸೃಷ್ಟಿಗೆ ಸುವಾರ್ತೆ ಹೇಳ್ರಿ ಅಂತಂದು ಹೇಳಿದ್ದಾನೆ. ಈಗ ನಿನ್ನ ನೆರೆಯವರನ್ನು ಪ್ರೀತಿಸುವುದರಲ್ಲಿ, ಈ ಆಜ್ಞೆಯಲ್ಲಿ ನಮಗೆ ಏನಿದೆ? ನಮಗೆ ದೊಡ್ಡ ಕೆಲಸ ಕೊಟ್ಟಿದ್ದಾನೆ, ದೊಡ್ಡ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ದಾನೆ. ದೇವರು ದೂತರನ್ನು ನಮಗೆ ಆಳನ್ನಾಗಿ ಕೊಟ್ಟಿದ್ದಾನೆ. ದೇವದೂತರನ್ನು ನಮಗೆ ಆಳುಗಳನ್ನಾಗಿ ಕೊಟ್ಟಿದ್ದಾನೆ. 34ನೇ ಕೀರ್ತನದಲ್ಲಿ ನಮ್ಮ ಸುತ್ತಲೂ ದೇವದೂತರ ದಂಡಿಳಿಸುವೆನು. ಈ ದೂತರು ಕೊಟ್ಟು ನಿಮಗೆ ಸಹಾಯ ಕೊಟ್ಟು ಸರ್ವಲೋಕಕ್ಕೆ ಹೋಗಿ ಸರ್ವ ಸೃಷ್ಟಿಗೆ ಸುವಾರ್ತೆಯನ್ನು ನೀಡ್ರಿ, ಅವರನ್ನು ರಕ್ಷಿಸಿರಿ, ನಶಿಸಿ ಹೋದ ಹಳದಿ ಹೋದ ಆತ್ಮಗಳನ್ನು ರಕ್ಷಿಸಿರಿ ಅಂತಂದು ನಮಗೆ ಕೆಲಸ ಕೊಟ್ಟಿದ್ದಾನೆ. ಎಷ್ಟು ಎಕರೆ ನೀನು ಹೊಲ ಸಂಪಾದನೆ ಮಾಡಿದೀಯ ಅಂತಂದು ಕೇಳೋದಿಲ್ಲ. ಎಷ್ಟು ಬಿಲ್ಡಿಂಗ್ಗಳು ನಿರ್ಮಿಸಿದೀಯ ಅಂತಂದು ಕೇಳೋದಿಲ್ಲ. ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಅಂದು ಉಳಿಸ್ಕೊಂಡಿದೆಯಾ ಅಂತ ನಿನ್ನ ಕೇಳೋದಿಲ್ಲ. ಆದರೆ ಎಷ್ಟು ಆತ್ಮಗಳನ್ನು ಸಂಪಾದಿಸಿದೀಯಾ, ಎಷ್ಟು ಮೀಟಿಂಗ್ಗಳಿಟ್ಟಿದೆಯಾ, ಎಷ್ಟು ದೇವರ ಮಕ್ಕಳನ್ನು ದೇವರ ಕಡೆಗೆ ತಿರುಗಿಸಿದೆಯಾ ಅಂತಂದು ದೇವರು ಕೇಳ್ತಾರೆ. ನಾವು ಸದುತ್ತರ ಕೊಡಬೇಕು. ನಾವು ಸದುತ್ತರ ಕೊಡಬೇಕಂದ್ರೆ ವಿಮೋಚನೆ, ದೇವರ ರಕ್ಷಣೆಯನ್ನು ನಾವು ಪಡೆದಿದ್ದೇವೆ. ನಮಗೆ ನಮ್ಮ ಹೃದಯದಲ್ಲಿ ದೇವರ ಆತ್ಮವನ್ನು ಕಳಿಸಿ ನಮ್ಮ ಹೃದಯವನ್ನು ಪರಿಶುದ್ಧಪಡಿಸಿ ಪವಿತ್ರಪಡಿಸಿ ತನ್ನ ದೇವರ ಮಕ್ಕಳು ಅಂತ ಕರೆದಿದ್ದಾರೆ, ವಾರಸರು ಅಂತ ಕರೆದಿದ್ದಾರೆ. ದೇವರ ಮಕ್ಕಳಾಗಿ ನಾವು, ವಾರಸರಾಗಿ ನಾವು ದೇವರ ಕೆಲಸ ಮಾಡಬೇಕು. ನಮಗೆ ಆಳುಗಳನ್ನು ಕೊಟ್ಟಿದ್ದಾರೆ ದೇವದೂತರು. ಏಕೆಂದರೆ ಇಷ್ಟು ಸ್ಪೆಷಾಲಿಟಿ ಇದ್ದಾಗ ಉತ್ತರ ಭಾರತ ದೇಶದಲ್ಲಿ ಆಂಟಿ ಕನ್ವೆನ್ಷನ್ ಬಿಲ್ ಬಂದ್ಬಿಟ್ಟಿದೆ. ರಕ್ಷಣೆ ಇಲ್ಲ, ಆತ್ಮಗಳು ಬತ್ತಿ ಹೋಗ್ತಾ ಇದ್ದಾವೆ, ಪ್ರೇಮ ತಣ್ಣಗಾಗ್ತಾ ಇದೆ, ಸುವಾರ್ತೆ ನೀಡೋರಿಲ್ಲ. ಕೂಳಿಲ್ಲದ್ರೆ ನೀರಿಲ್ಲದ್ರೆ ಇರ್ತೀವಿ, ಆದರೆ ಆತ್ಮಕ್ಕೆ ವಾಕ್ಯ ಇಲ್ಲದ್ರೆ ಅದು ಗಿಜ್ ನಡುಗುಬಿಡುತ್ತೆ. ಯಾಕೆ ಅಂದರೆ ಆತ್ಮಕ್ಕೆ ಸಾವಿಲ್ಲ. ಆಹಾರ ಇಲ್ಲ ಅಂದರೆ ಅದು ಬತ್ತಿ ಹೋಗುತ್ತೆ. ಈ ಆತ್ಮ ಜೀವಿಸೋದು ವಾಕ್ಯದಿಂದಲೇ. ಆತ್ಮೀಯ ಆಹಾರ ವಾಕ್ಯವು 2 ರೆಕ್ಕೆಯಂತೆ. ಒಂದು ದೇವರ ವಾಕ್ಯವು ಸೇವಿಸೋದು, ಇನ್ನೊಂದು ಪ್ರಾರ್ಥನೆ ಮಾಡೋದು. ನೀನು ಶಕ್ತಿ ಆರೋಗ್ಯವಂತನಾಗಿರಬೇಕು ಅಂದರೆ, ಆತ್ಮ ಆರೋಗ್ಯವಂತನಾಗಿರಬೇಕು ಅಂದರೆ ವಾಕ್ಯವನ್ನು ಸೇವಿಸಬೇಕು. ವಾಕ್ಯವನ್ನು ಪ್ರಾರ್ಥನೆಯಿಂದ ನೀನು ಡೆವಲಪ್ ಮಾಡ್ಕೋಬೇಕು. ಸರ್ವಲೋಕಕ್ಕೆ ಹೋಗಿ ಸರ್ವ ಸೃಷ್ಟಿಗೆ ಸುವಾರ್ತನ್ನು ನೀಡಬೇಕು. ಅವಾಗೇ ನಿನ್ನ ನೆರೆಯವರನ್ನು ಪ್ರೀತಿಸ್ತೀಯಾ. ನೀನು ಪೂರ್ಣ ಉದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬಲದಿಂದ ದೇವರನ್ನು ಆರಾಧಿಸ್ತೀಯ, ದೇವರನ್ನು ಮಹಿಮೆ ಪಡಿಸ್ತೀಯ. ದೇವದೂತರು ನಿನಗೆ ಸೇವೆ ಮಾಡ್ತಾರೆ, ದೇವದೂತರು ನಿನಗೆ ಹಾಳಾಗಿರ್ತಾರೆ. ದೇವದೂತರು ನಿನ್ನನ್ನು ಪ್ರೀತಿಸ್ತಾ ನಿನ್ನ ಹತ್ತಿರ ಬಾಡಿ ಗಾರ್ಡ್ ಆಗಿ, ಸೆಕ್ಯೂರಿಟಿಯಾಗಿ, ನಿನ್ನ ಆಳುಗಳಾಗಿ ಕೆಲಸ ಮಾಡ್ತಾರೆ. ಈಗ ನಾವುಯವರ ಸಂಗಡ ಯುದ್ಧ ಮಾಡ್ತಾ ಇದ್ದೀವಿ? ನಾವು ಯುದ್ಧ ಮಾಡೋದು ಯಾರ ಸಂಗಡ? ದುರಾತ್ಮ ಸಮೂಹಗಳ ಮೇಲೆ ನಾವು ಯುದ್ಧ ಮಾಡ್ತಾ ಇದ್ದೀವಿ. ನಾವು ಹೋರಾಡುತ್ತಿರುವುದು ದುರಾತ್ಮ ಶಕ್ತಿಗಳಿಂದ, ದುಷ್ಟ ಶಕ್ತಿಗಳಿಂದ, ರಕ್ತ ಪಿಚಾಚಿಗಳಿಂದ. ಅದು ನಿನಗೆ ಗೊತ್ತಾದರೆ ತಾನೇ, ನಿನಗೆ ತರಡಿದ್ರೆ ತಾನೇ. ಆಕಾಶ ಮಂಡಳದಲ್ಲಿ ದುರಾತ್ಮ ಸಮೂಹಗಳಿದ್ದಾವೆ, ಅದರ ಜೊತೆಯಲ್ಲಿ ನಾವು ಯುದ್ಧ ಮಾಡ್ತಾ ಇದ್ದೀವಿ. ಈಗ ಸೈತಾನನು ಇನ್ನೂ ಸ್ವಲ್ಪ ರಾಜರಾಗಿ, ಅಧಿಕಾರಗಳಾಗಿ ಇನ್ನೂ ಸ್ವಲ್ಪ ಮುಂದಕ್ಕೆ ಬಂದು
ಆಡಳಿತವನ್ನು ಆಡಳಿಸುವಾಗ ಅಲ್ಲೆಲ್ಲ ಅಧಿಕಾರ ತಗೊಂಡು ದೊಂಬಿ ಮಾಡ್ತಾ ಇದ್ದಾನೆ. ಇಷ್ಟಾನುಸಾರವಾಗಿ ಕೇಸ್ ಮಾಡ್ತಾ ಇದ್ದಾರೆ. ಬಿಡುಗಡೆ ಇಲ್ಲ, ರಕ್ಷಣೆ ಇಲ್ಲ, ರಕ್ಷಣೆ ಸುನಾದ ಸುವಾರ್ತೆ ಇಲ್ಲ. ಸರ್ವಲೋಕಕ್ಕೆ ಹೋಗಿ ಸುವಾರ್ತೆ ಸಾರುವುದಕ್ಕೆ ಚಾಯಿಸಿಲ್ದಂಗೆ ಅಪವಾದಿ ಸಮಯ ಸ್ವಲ್ಪ ಅಂತ ತನ್ನ ಕೆಲಸವನ್ನು ಜಾಸ್ತಿಯಾಗಿ ಪ್ರತಿಭಟಿಸ್ತಾ ಇದ್ದಾನೆ. ಎಷ್ಟು ವಿಚಾರ ನೋಡ್ರಿ, ಎಷ್ಟು ವಿಚಾರ. ಆತ್ಮಗಳ ಸಂಪಾದನೆ, ಅಳಿದು ಹೋದ ಆತ್ಮಗಳ ಸಂಪಾದನೆ, ನಶಿಸಿ ಹೋದ ಆತ್ಮಗಳ ಸಂಪಾದನೆ ನಮಗೆ ಬೇಕು. ಪ್ರಾರ್ಥನೆ ಮಾಡಿಕೊಳ್ಳಂತಂದೆ. ವಾಗ್ದಾನ ಫಲ ನಮಗಿದೆಯಪ್ಪ. ದೇವರ ಮಕ್ಕಳು ಅಂತಂದು ನಮ್ಮನ್ನು ಪ್ರೀತಿಸ್ತಾ ಇದೆಯಪ್ಪ. ಹೌದು ಸ್ವಾಮಿ, ನಿನ್ನ ಹೃದಯವನ್ನು ನಮ್ಮ ಮನಸ್ಸಿನೊಳಗೆ, ನಮ್ಮ ಹೃದಯದೊಳಗೆ ಕಳಿಸಿ ನಾವು ತಂದೆ ಅಂತ ಮೊರೆ ಇಡ್ತಾ ಇದ್ದೀವಿ. ನಾವು ದೇವರ ಕುಮಾರರೇ, ವಾರಸರೇ. ಹೌದು ಸ್ವಾಮಿ, ದೇವರು ತನ್ನ ದೂತರನ್ನು ನಮಗೆ ಆಳುಗಳನ್ನಾಗಿ ಮಾಡಿದ್ದಾರೆ. ವಿಮೋಚಿಸಿದಾಗ ನಾವು ಪರಲೋಕಕ್ಕೆ ಬಾಧ್ಯರು. ಹೌದು ತಂದೆ, ದೇವದೂತರ ಆಹಾರವನ್ನು ಇಲ್ಲೇ ಭೂಮಿ ಮೇಲೆ ಉಂಡಿದ್ದೇವೆ, ಮನ್ನಾ ಅಂತ. ಹೌದು ಸ್ವಾಮಿ, ದೇವದೂತರು ನಮಗೆ ಕೆಲಸ ಮಾಡುವ ಸೇವಕರು. ಹೌದು ಸ್ವಾಮಿ, ನಾವು ಯುದ್ಧ ಮಾಡುತ್ತಿರುವುದು ದುರಾತ್ಮ ಶಕ್ತಿಗಳ ಮೇಲೆ, ದುಷ್ಟ ಶಕ್ತಿಗಳ ಮೇಲೆ, ಅಂಧಕಾರ ಶಕ್ತಿಗಳ ಮೇಲೆ, ರಕ್ತ ಪಿಚಾಚಿಗಳ ಮೇಲೆ. ಹೌದು ಸ್ವಾಮಿ, ಸರ್ವಲೋಕಕ್ಕೆ ಹೋಗಿ ಸರ್ವ ಸೃಷ್ಟಿಗೆ ಸುವಾರ್ತೆ ಹೇಳಿ ಆತ್ಮಗಳ ಸಂಪಾದನೆ. ಏಕೆಂದರೆ ಆತ್ಮಕ್ಕೆ ಸಾವಿಲ್ಲ. ಆತ್ಮಗಳನ್ನು ಸಂಪಾದಿಸುವುದೇ ನಮ್ಮ ಕೆಲಸ. ಹೌದು ತಂದೆ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ವಾಗ್ದಾನ ನಮಗಿದೆ ತಂದೆ. ಹೌದು ಸ್ವಾಮಿ, ನಮ್ಮನ್ನು ಪ್ರೀತಿಸ್ತಾ ಇದೆಯಾ ತಂದೆ. ನಾವು ದೇವರ ಕುಮಾರರು ತಂದೆ, ದಾಸರಲ್ಲಪ್ಪ. ನಾವು ದೇವರ ಕುಮಾರರೇ, ದೇವರಿಗೆ ವಾರಸರು ತಂದೆ. ಅಪ್ಪ ತಂದೆ ಅಂತ ಮೊರೆ ಇಡ್ತಾ ಇದ್ದೇವೆ ತಂದೆ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಸ್ತುತಿ ಮಹಿಮೆ ಘನತ ಪ್ರಭಾವಗಳು ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆ. ಆಮೇಲೆ